ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ಕುಂಭರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಮಂತ್ಲಿ ಜನರಲ್ ಪ್ರೆಡಿಕ್ಷನ್ಸ್ ಫಾರ್ ಝೋಡಿಯಾಕ್ ಸೈನ್ ಅಕ್ವೇರಿಯಸ್ ಝೋಡಿಯಾಕ್ ಸೈನ್. ಈಗಾಗಲೇ ಗ್ರಹಗಳ ಗೋಚಾರ ಸಂಪತ್ತು ತಿಳಿಸಿದ್ದೀನಿ. ಇದರಲ್ಲಿ ಇನ್ನೂ ಸೂರ್ಯನ ತಿಳಿಸಿಲ್ಲ, ಸೂರ್ಯನ ತಿಳಿಸ್ತೀನಿ. ಸೂರ್ಯ ಕಳತ್ರಾಧಿಪತಿ ಆಗ್ತಾನೆ. ಕಳತ್ರಾಧಿಪತಿಯಾಗಿ ಮೊದಲನೇ 17 ದಿವಸ 6ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಶತ್ರು ಭಾವದಲ್ಲಿ, ರೋಗ ರಿಪು ಸ್ಥಾನದಲ್ಲಿ. ನಂತರ ಕಳತ್ರ ಭಾವದಲ್ಲಿ ಕಳತ್ರಾಧಿಪತಿಯಾಗಿ ಸಂಚಾರ ಮಾಡ್ತಾನೆ. ಅಂದರೆ ಪ್ರತಿ ಮಾಸದಂತೆ ಸೂರ್ಯ ಸಂಕ್ರಮಣದ ರೂಪದಲ್ಲಿ ರಾಶಿ ಪರಿವರ್ತನೆ ಮಾಡ್ತಾನೆ. ಅಂತೆಯೇ ಆಗಸ್ಟ್ ಮಾಸದಲ್ಲಿಯೂ ಕೂಡ ಮಾಡ್ತಾನೆ. ಆಗಸ್ಟ್ 17ರಂದು ಸೂರ್ಯ ಇಮೋಷನಲ್ ರಾಶಿಯಾದ, ಭಾವನಾತ್ಮಕ ರಾಶಿಯಾದ ಕರ್ಕ ರಾಶಿಯನ್ನು ತೊರೆದು ತನ್ನದೇ ಆದ ಸ್ವಂತ ರಾಶಿ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ರಾಜರಾಶಿಯಲ್ಲಿ ಸಿಂಹನ ಪ್ರವೇಶ ಆಗಸ್ಟ್ 17ರಿಂದ. ಸೊ ಸಂಕ್ರಮಣಕ್ಕೂ ಮುಂಚೆ ಒಂದು ರೀತಿಯ ಫಲಗಳು, ಸಂಕ್ರಮಣದ ನಂತರ ಒಂದು ರೀತಿಯ ಫಲಗಳು. ಸಂಕ್ರಮಣಕ್ಕೂ ಮುಂಚೆ ಕರ್ಕದಲ್ಲಿದ್ದಾಗ 6ನೇ ಭಾವದಲ್ಲಿ ಸಂಚರಿಸುತ್ತಾ ಸೂರ್ಯ ಅರ್ಥ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಡಿಫರೆಂಟ್ ಸೋರ್ಸಸ್ ಆಫ್ ಇನ್ಕಮ್ ಬರ್ತವೆ. ಆಮೇಲೆ ನೀವು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ತುಂಬಾ ಇಮೋಷನಲ್ ಆಗಿ, ಸೆಂಟಿಮೆಂಟಲ್ ಆಗಿ ವರ್ತನೆ ಮಾಡುವಿರಿ. 6ನೇ ಭಾವದ ಸೂರ್ಯ 7th ಲಾರ್ಡ್ ಈಸ್ ಇನ್ 6th ಹೌಸ್ ಬಂದಾಗ ಸಂಗಾತಿಯ ವೈರಿಯಂತೆ ಕೂಡ ವರ್ತನೆ ಮಾಡಬಹುದು, ಅಥವಾ ಎನಿಮಿಟಿ ವಿತ್ ಪಾರ್ಟ್ನರ್ ಆರ್ ಹಸ್ಬೆಂಡ್ ಅಂತ, ಸ್ಪೌಸ್ ಅಂತಾನೂ ಬರ್ಬೋದು, ಅದು ವೈಫ್ ಅಂತಾನೂ ಬರ್ಬೋದು. ಅಥವಾ ಭಿನ್ನಾಭಿಪ್ರಾಯಗಳು, ಡಿಫರೆನ್ಸಸ್ ಆಫ್ ಒಪಿನಿಯನ್, ಟೂ ಮಚ್ ಆಫ್ ಅಬ್ಸೆಸಿವ್ನೆಸ್ ಇಲ್ಲಿ ಕಾಣಬಹುದಾಗಿದೆ. ಸಸ್ಪೀಷಿಯಸ್ ನೇಚರ್ ಅನ್ನು ಕೂಡ ಇಲ್ಲಿ ನಾವು ತಿಳ್ಕೋಬಹುದು. ಇಲ್ಲಿ 6ನೇ ಭಾವದಲ್ಲಿ ಸೂರ್ಯ ಬಂದಾಗ ಅತಿಯಾದ ಕೋಪ, ಜಗಳ ಗಂಟತನ, ಜಗಳ ಇಲ್ಲದೆ ಊಟ ಕರಗಲ್ಲ, ಸರಕಾರದಿಂದ ಲಾಭ, ರಾಜಕೀಯದಲ್ಲಿ ಯಶಸ್ಸು ಕೊಡ್ತಾನೆ, ಶತ್ರು ನಾಶ ಮಾಡ್ತಾನೆ, ರೋಗ ನಾಶ ಮಾಡ್ತಾನೆ. ಸೂರ್ಯ 6ನೇ ಭಾವದಲ್ಲಿ ತುಂಬಾ ಪ್ರಬಲವಾದ ಶುಭ ಫಲಗಳನ್ನು ಕೊಡ್ತಾನೆ. ಕಾರಣ ಪಾಪಗ್ರಹನ ಆಗಿದ್ದಾನೆ. ಸರ್ಕಾರದಿಂದ ಲಾಭ, ರಾಜಕೀಯ ಯಶಸ್ಸು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸರ್ವಕಾರ್ಯ ಸಿದ್ಧಿ. ಆದರೆ ತಂದೆಯೊಡನೆ ಮಾತ್ರ ಹೊಂದಾಣಿಕೆ ಆಗೋದಿಲ್ಲ, ಸಂಗಾತಿಯೊಡನೆ ಹೊಂದಾಣಿಕೆ ಆಗೋದಿಲ್ಲ. ಸಂಗಾತಿ ಅಷ್ಟೇ ಒಳ್ಳೆಯವರಾಗಿದ್ರು ಕೂಡ ಆ ಕಡೆ ದುರ್ಲಕ್ಷ್ಯ ಮಾಡುವುದು, ಆ ಕಡೆ ನಿರ್ಲಕ್ಷ್ಯ ಮಾಡುವುದು ಇದೇ ಕೆಲಸ. ಇಂಥ ಸೂರ್ಯ ಮಾತೃವಂಶಕ್ಕೆ ಮಾತ್ರ ಹಾನಿಯನ್ನ, ಡ್ಯಾಮೇಜ್ ಅನ್ನ ಮಾಡ್ತಾನೆ. ಇಲ್ಲಿ ವಾಹನ ಸೌಖ್ಯ ಅಂತೂ ಸಿಗುತ್ತೆ, ಬಟ್ ಅಪಘಾತಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಇದು ಪೂರ್ವಾರ್ಧದಲ್ಲಿ ಸೂರ್ಯನ ಕರ್ಮ, ಸೂರ್ಯನ ಪ್ರೆಡಿಕ್ಷನ್ಗಳಾದವು. ಉತ್ತರಾರ್ಧದಲ್ಲಿ ಬಂದಾಗ ಸೂರ್ಯ 7ಮ ಭಾವಕ್ಕೆ ಬರ್ತಾನೆ. 7ಮದ ಸೂರ್ಯ ಅಷ್ಟೇನು ಒಳ್ಳೆಯನಲ್ಲ, ಕಳತ್ರಕಾರಕನಾಗಿ 7ಮ ಭಾವದಲ್ಲಿ ಸೂರ್ಯ ಇಲ್ಲಿ ಬಂದಾಗ ತನ್ನ ಸ್ವಂತ ರಾಶಿಯಲ್ಲಿ ಬರ್ತಾನೆ, ರಾಜ ರಾಶಿಯಲ್ಲಿ ಬರ್ತಾನೆ. ಅಲ್ಲಿಂದ ನೇರವಾಗಿ ರಾಶಿಯನ್ನೇ ನೋಡ್ತಾನೆ. ಸೂರ್ಯ ಮಾರಕಾಧಿಪತಿಯಾಗಿ ಮಾರಕ ಭಾವದಲ್ಲಿ ಬರ್ತಾನೆ. ಮಾರಕ ಭಾವದಲ್ಲಿ ಬಂದಾಗ ಸೂರ್ಯನ ಸಂಚಾರ ದಾಂಪತ್ಯಕ್ಕೆ ಒಳ್ಳೆಯದಲ್ಲ, ಪಾರ್ಟ್ನರ್ಶಿಪ್ಗೆ, ಸಂಗಾತಿಗೆ ಇದು ಒಳ್ಳೆಯದಲ್ಲ. ನಿಮಗೂ ಕೂಡ ಸೂರ್ಯ ಇಲ್ಲಿ ಅನಾರೋಗ್ಯವನ್ನು ಕೊಡ್ತಾನೆ. ಸೂರ್ಯನಲ್ಲಿ ಈಗೋ ಫ್ಯಾಕ್ಟರ್ ಜಾಸ್ತಿ ಇರುತ್ತದೆ, ಸ್ವಾಭಿಮಾನ ಜಾಸ್ತಿ ಇರುತ್ತೆ. ಹೀಗಾಗಿ ಪತಿ ಪತ್ನಿಯರಲ್ಲಿ ಸ್ಟೇಟಸ್ ವಾರ್ ಆಗುತ್ತೆ, ಅಥವಾ ಈಗೋ ಫ್ಯಾಕ್ಟರ್ ಅಥವಾ ತಾರತಮ್ಯತೆಯಿಂದ ವಿಕೋಪಕ್ಕೆ ಹೋಗುವಂಥ ಕೆಲವು ಘಟನೆಗಳು ಇಲ್ಲಿ ಜರುಗುವ ಸಾಧ್ಯತೆ ಇರುತ್ತೆ. ಸೂರ್ಯ ಇಲ್ಲಿ ಕಾಮ ತ್ರಿಕೋನ ಸಕ್ರಿಯಗೊಳಿಸಿದ ಕಾರಣ ಸ್ವಲ್ಪ ಇಂಟೆನ್ಸ್ ಡ್ಯಾಶ್ ಡಿಸೈರ್ಗಳು ಇನ್ಕ್ರೀಸ್ ಆಗ್ತವೆ. ಇಂಥ ಸಮಯದಲ್ಲಿ ಭಾವನೆಗಳ ಮೇಲೆ ನಿಯಂತ್ರಣ, ವಾಸನೆಗಳ ಮೇಲೆ ನಿಯಂತ್ರಣ ಅತಿ ಅಗತ್ಯವಾಗಿರುತ್ತದೆ. ಇಲ್ಲಿ ಆಗಸ್ಟ್ 17ರ ನಂತರ ಮಾಸದ ಕೊನೆಯ 13 ದಿನ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸಂಗಾತಿಯ ಜೊತೆ ನಿಶ್ಚಿತವಾಗಿಯೂ ಜಗಳ ಆಗುತ್ತೆ, ಜಗಳ ಗಂಟತನ ಬರುತ್ತೆ. ಸಂಗಾತಿಯ ಕುಟುಂಬದವರ ಜೊತೆನೂ ಪ್ರಾಬ್ಲಮ್ ಆಗ್ಬೋದು. ಕೆಲವು ಎಕ್ಸ್ಟ್ರಾ ಜವಾಬ್ದಾರಿಗಳು ಹೆಗಲಿಗೆ ಬೀಳುವ ಸಾಧ್ಯತೆಗಳನ್ನ ಇಲ್ಲಿ ಅಲ್ಲಗಳೆಯುವಂತಿಲ್ಲ. ಆರ್ಥಿಕವಾಗಿ ಏರಿಳಿತನೂ ಆಗ್ತಾ ಇರುತ್ತೆ. ವಿಶೇಷವಾಗಿ ಮಾವನ ಕುಟುಂಬಕ್ಕೆ ಸ್ವಲ್ಪ ಸಮಸ್ಯೆಗಳು, ನಷ್ಟ, ಅವನತಿಗಳು ಬರ್ತವೆ. ಸಂಗಾತಿ ಕೇವಲ ತನ್ನ ಕುಟುಂಬದ ಬಗ್ಗೆ ಮಾತ್ರ ಯೋಚನೆ ಮಾಡುವರು, ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಲ್ಲ. ಆ ರೀತಿ ಕೆಲವು ಘಟನೆಗಳು ನಡೀತವೆ. ಸಂಗಾತಿಗೆ ಕೆಲವು ವ್ಯಾಧಿಗಳು ಕೂಡ ಬರಬಹುದು. ಇದರಿಂದ ಈ ದಾಂಪತ್ಯದಲ್ಲಿ ಕೆಲವು ಬಿರುಕುಗಳನ್ನು ನಾವು ಕಾಣಬಹುದು, ಕಲಹವನ್ನು ಕಾಣಬಹುದು.
ಇಬ್ಬರಿಗೂ ದಂಪತಿಗಳಲ್ಲಿ ಇದು ಬರುತ್ತೆ, ಆಲಸ್ಯ ಬರುತ್ತದೆ. ಒಬ್ಬರನ್ನು ಇನ್ನೊಬ್ಬರು ದ್ವೇಷಿಸುವ ಹಾಗೆ ಸೂರ್ಯನ ಸಂಚಾರ ಮಾಡುತ್ತದೆ. ಇನ್ನು ಕೆಲವರು ದೂರ ತಿರುಗಾಡ್ತಾರೆ, ಅಲೆದಾಟ ಮಾಡ್ತಾರೆ, ಇನ್ನೊಬ್ಬರ ಮನೆಯ ವಾಸ ಮಾಡ್ತಾರೆ. ಆದರೆ ಬಾಡಿಗೆ ಮನೆಯಲ್ಲಿ ಇದ್ದವರಿಗೆ ಸೂರ್ಯ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಉಳಿದವರಿಗೆ ಸ್ವಲ್ಪ ಆದಾಯದಲ್ಲಿ ಲಿಮಿಟೆಡ್ ಆದಾಯ ಬರುತ್ತೆ. ದೇಹದಲ್ಲಿ ದುಃಖ, ಸಂಗಾತಿಯ ಕಾಟದಿಂದ ಪೀಡಿತರು. ಈ ರೀತಿಯಾಗಿ ಸೂರ್ಯನ ಫಲಗಳು ಸಿಗುತ್ತವೆ. ಸೂರ್ಯನ ನಂತರ ಪಂಚಮದಲ್ಲಿ ಕುಜ ಇದೆ. ಕುಜ ಅದೃಷ್ಟದಲ್ಲಿ ಏರಿಳಿತವನ್ನು ಮಾಡ್ತಾನೆ. ಹೀಗಾಗಿ ಇಲ್ಲಿ ಸಂತಾನದ ಮೇಲೆ ಕುಜನ ಪ್ರಭಾವ ಇದೆ, ಸಿಬ್ಲಿಂಗ್ಸ್ಗಳ ಮೇಲೆ ಕುಜನ ಪ್ರಭಾವ ಇದೆ, ಅದೃಷ್ಟದ ಮೇಲಿದೆ. ಸ್ಪೆಕ್ಯುಲೇಷನ್ಗಳು ಬೇಡ, ಅತಿಯಾಗಿ ಅದೃಷ್ಟ ಪರೀಕ್ಷೆಯನ್ನು ಮಾಡಬಾರ್ದು, ಅದರಿಂದ ಸಮಸ್ಯೆ ಆಗುತ್ತೆ, ಹಾನಿ ಆಗುವ ಸಾಧ್ಯತೆ ಇರುತ್ತದೆ. ಅದೃಷ್ಟದಲ್ಲಿ ಏರಿಳಿತ ಬರುತ್ತೆ. ಕಾರಣ ಕುಜ ಒಬ್ಬ ಸರ್ಪನು ಕೂಡ ಆಗಿದ್ದಾನೆ. ಇದನ್ನು ಕುರಿತು ಸೆಪರೇಟ್ ಪ್ಲೇ ಲಿಸ್ಟ್ ಮಾಡಲಾಗಿದೆ, ಕುಜನ ಕುರಿತು, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ. ಇದು ಕೂಡ ಇಂಗ್ಲಿಷ್ನಲ್ಲಿ ಬರುತ್ತೆ ಪ್ಲೇ ಲಿಸ್ಟು. ಇದರ ಜೊತೆಗೆ ಶನಿಯ ಫಲಗಳನ್ನ ಕೂಡ, ಶನಿ ಈಗಾಗಲೇ ಮೀನದಲ್ಲಿದ್ದಾನೆ, ಕುಂಭಕ್ಕೆ 2ನೇ ಭಾವದಲ್ಲಿದ್ದಾನೆ, ಕೊನೆಯ ಹಂತದ 7.5 ನಡೀತಾ ಇದೆ. ಅದನ್ನು ಕುರಿತು ಕೂಡ ಸೆಪರೇಟ್ ವಿಡಿಯೋ ಮಾಡಲಾಗಿದೆ ಕುಂಭ ರಾಶಿಗೆ ಸಂಬಂಧಪಟ್ಟಂತೆ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ. ಪ್ಲೇ ಲಿಸ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ, 2 ಪ್ಲೇ ಲಿಸ್ಟ್ಗಳನ್ನ. ಅದನ್ನು ಕೂಡ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ನೋಡಬಹುದಾಗಿದೆ ವೀಕ್ಷಕರೇ. ಹೀಗಾಗಿ ವಿಶೇಷವಾಗಿ ಸ್ವಲ್ಪ ಇಲ್ಲಿ ಸಮ್ಮಿಶ್ರ ಫಲಗಳನ್ನು ಕಾಣಬಹುದಾಗಿದೆ ಕುಂಭರಾಶಿಗೆ ಆಗಸ್ಟ್ ಮಾಸದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.